ನಮಸ್ಕಾರ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ನಾನು ಶ್ರುತಿ. ಇಂದಿನ ನಮ್ಮ ಧಾರ್ಮಿಕ ವಿಷಯ ಅರಿಶಿನ ಶಾಸ್ತ್ರ. ಅರಿಶಿನ ಶಾಸ್ತ್ರ ಮದುವೆಗೆ ಮುನ್ನ ವಧುವರರಿಗೆ ಅರಿಶಿನದ ಪೇಸ್ಟ್ ಹಚ್ಚುವ ಪವಿತ್ರ ಸಂಪ್ರದಾಯವಾಗಿದೆ. ಶುಭದ ಸಂಕೇತವಾಗಿ ಗುರುಗ್ರಹದ ಆಶೀರ್ವಾದ ತರುವ ಧಾರ್ಮಿಕ ಮಹತ್ವವನ್ನು ಹೊಂದಿದೆ. ಅರಿಶಿನವು ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಪವಿತ್ರವಾದ ವಸ್ತುವಾಗಿದೆ. ವಿಶೇಷವಾಗಿ ಹಿಂದೂ ಧರ್ಮದಲ್ಲಿ ಅರಿಶಿನಕ್ಕೆ ಧಾರ್ಮಿಕ ಮಹತ್ವ ಬಹಳ ಹೆಚ್ಚಾಗಿದೆ. ಮದುವೆ, ವ್ರತ, ಹಬ್ಬ ಹರಿದಿನಗಳಲ್ಲಿ ಅರಿಶಿನವನ್ನು ಅನಿವಾರ್ಯವಾಗಿ ಬಳಸಲಾಗುತ್ತದೆ. ಆದ್ದರಿಂದಲೇ ಅರಿಶಿನ ಶಾಸ್ತ್ರ ಎಂಬ ವಿಶೇಷ ಆಚರಣೆ ರೂಪುಗೊಂಡಿದೆ. ಅರಿಶಿನ ಶಾಸ್ತ್ರವು ಮುಖ್ಯವಾಗಿ ಮದುವೆ ಸಮಾರಂಭಗಳಲ್ಲಿ ನಡೆಯುವ ಒಂದು ಶುಭ ವಿಧಿಯಾಗಿದೆ. ಮದುವೆಯ ಮೊದಲು ವರ ಮತ್ತು ವಧುವಿಗೆ ಅರಿಶಿನ ಹಚ್ಚುವ ಸಂಪ್ರದಾಯವನ್ನು ಅರಿಶಿನ ಶಾಸ್ತ್ರವೆಂದು ಕರೆಯುತ್ತಾರೆ. ಇದು ಅವರ ಜೀವನದಲ್ಲಿ ಶುಭ, ಆರೋಗ್ಯ ಮತ್ತು ಐಶ್ವರ್ಯ ಬರಲೆಂದು ಮಾಡುವ ವಿಧಿಯಾಗಿದೆ. ಅರಿಶಿನವನ್ನು ಲಕ್ಷ್ಮೀ ದೇವಿಯ ಪ್ರತೀಕವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಅರಿಶಿನ ಹಚ್ಚುವುದರಿಂದ ದೈವ ಆಶೀರ್ವಾದ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಹಿಂದೂ ಧರ್ಮದ ಗ್ರಂಥಗಳಲ್ಲಿ, ವಿಶೇಷವಾಗಿ ಸ್ಕಂದ ಪುರಾಣ ಮತ್ತು ಗರುಡ ಪುರಾಣಗಳಲ್ಲಿ ಅರಿಶಿನದ ಪಾವಿತ್ರ ಮತ್ತು ಅದರ ಉಪಯೋಗಗಳ ಕುರಿತು ಉಲ್ಲೇಖಗಳಿವೆ ಎಂದು ಹೇಳಲಾಗುತ್ತದೆ. ಅರಿಶಿನವು ಶುದ್ಧತೆಯ ಸಂಕೇತವಾಗಿದೆ. ಯಾವುದೇ ಪೂಜೆ ಅಥವಾ ಹೋಮ ಮಾಡುವಾಗ ಅರಿಶಿನ ಕುಂಕುಮಗಳನ್ನು ಬಳಸುವುದು ಸಾಮಾನ್ಯ. ಅರಿಶಿನ ಶಾಸ್ತ್ರವು ಕೇವಲ ಆಚರಣೆ ಮಾತ್ರವಲ್ಲ, ಅದು ಕುಟುಂಬದ ಸದಸ್ಯರನ್ನು ಒಗ್ಗೂಡಿಸುವ ಒಂದು ಸಂತೋಷದ ಕ್ಷಣವೂ ಹೌದು. ಬಂಧು ಬಳಗ ಸೇರಿ ಹಾಡು, ನೃತ್ಯಗಳೊಂದಿಗೆ ಈ ವಿಧಿಯನ್ನು ಆಚರಿಸುತ್ತಾರೆ. ಇದು ಕುಟುಂಬದ ಏಕತೆ ಮತ್ತು ಸಂಸ್ಕೃತಿಯ ಪ್ರತೀಕವಾಗಿದೆ. ಒಟ್ಟಿನಲ್ಲಿ ಅರಿಶಿನ ಶಾಸ್ತ್ರವು ನಮ್ಮ ಭಾರತೀಯ ಸಂಪ್ರದಾಯದ ಮಹತ್ವದ ಅಂಗವಾಗಿದೆ. ಇದು ಶುಭದ ಸಂಕೇತವಾಗಿದ್ದು ಆರೋಗ್ಯ, ಐಶ್ವರ್ಯ ಮತ್ತು ಸಂತೋಷವನ್ನು ನೀಡುತ್ತದೆ ಎಂಬ ನಂಬಿಕೆ ಇದೆ. ನಮ್ಮ ಸಂಸ್ಕೃತಿಯ ಮೌಲ್ಯಗಳನ್ನು ಮುಂದಿನ ಪೀಳಿಗೆಗೆ ತಿಳಿಸುವ ಒಂದು ಸುಂದರ ಆಚರಣೆಯಾಗಿದೆ. ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನ ಮೂಲಕ ನಮಗೆ ತಿಳಿಸಿ.